ಯಾರನ್ನೂ ಒಳಗಡೆ ಬಿಡಂಗಿಲ್ಲಮ್ಮ. ಯಾಕೆ? ಸಾಹೇಬ್ರು ಪೂಜೆಗೆ ಬಂದಿದ್ದಾರೆ. ಬರ್ಲಿ, ನಾವು ಪೂಜೆ ಮಾಡ್ಸಕ್ಕೆ ಬಂದಿರೋದು. ಸಾಹೇಬ್ರು ಒಳಗಡೆ ಇದ್ರೆ ಜಾಸ್ತಿ ಜನ ಬಿಡಂಗಿಲ್ಲಮ್ಮ. ಅಣ್ಣ, ನಾವು ಸಾಹೇಬ್ರ ನೋಡಕ್ಕೆ ಬಂದಿರೋದು. ಅರ್ಜೆಂಟಾಗಿ ಅವ್ರನ್ನ ಭೇಟಿ ಮಾಡ್ಬೇಕು. ಅವ್ರೇನಾದ್ರೂ ಹೊರಟ್ಬಿಟ್ರೆ ಇನ್ ಸಿಗೋದ್ ಕಷ್ಟ. ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಆಗಿದೆ. ಇದೊಳ್ಳೆ ಸರಿ ಹೋಯ್ತಲ್ರಿ. ನಮ್ಮೂರ್ MLA ಸಾಹೇಬ್ರ ನೋಡಕ್ ನಾವ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಸಾಹೇಬ್ರು ಬಂದ್ರೆ ಬೈತಾರೆ. ಅಣ್ಣ, ನೀವ್ ಏನ್ ಸಖತ್ತಾಗಿ ಮಾತಾಡ್ತೀರಾ ಗೊತ್ತಾ? ನೀವ್ ತುಂಬಾ ಬುದ್ಧಿವಂತರು. ನೀವ್ ಎಷ್ಟು ಒಳ್ಳೆಯವರಲ್ಲ. ಜಾಸ್ತಿ ಡೌ ಮಾಡ್ಬೇಡ, ಹೋಗಮ್ಮ ಇಲ್ಲಿಂದ. ಹೋಗಮ್ಮ. ಬಾರೆ ಅಕ್ಕ, ಎಲ್ಲಿ ಹೋದ್ರು ಈ ತರ ಕಾಟ ಇದ್ದೇ ಇರುತ್ತೆ. ದೇವ್ರ ದರ್ಶನ ಮಾಡೋದಕ್ಕೆ ಪರ್ಮಿಷನ್ ಬೇರೆ ತಗೋಬೇಕಂತ. ಅವರೇನೇ ಮಾಡ್ತಾರೆ ಪಾಪ. ಅವ್ರ ಡ್ಯೂಟಿ ಅವ್ರು ಮಾಡ್ತಿದಾರಷ್ಟೇ. ಅಕ್ಕ, ನಮ್ಮೂರ್ ದೇವ್ರ ದರ್ಶನ ಹೇಗ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಬಾರೆ. ಏನೇ ಹೇಳ್ತಿದ್ಯಾ? ನೋಡು, ಹಿಂದಿನ ಬಾಗ್ಲಿಂದ ಹೋಗೋಣ. ಒಂದ್ ಕೆಲಸ ಮಾಡು, ನೀನು ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಒಂದ್ ವೇಳೆ ನನ್ಗೇನಾದ್ರು ವಿಕ್ರಮ್ ಸಿಂಹ ಅವ್ರು ಸಿಕ್ಕಿದ್ರೆ ನಾನು ನಿನ್ನ ಕರಿತೀನಿ. ನಿನಗೆ ಸಿಕ್ಕಿದ್ರೆ 2 ನಿಮಿಷ ಸರ್ ಅಂತ ಮಾತಾಡ್ಬಿಡು, ಸರಿನಾ? ಸರಿ ಸರಿ, ಬೇಗ ಹುಡು, ಬೇಗ. ಗೊತ್ತಿತ್ತು ನನಗೆ ನೀನು ಇಲ್ಲಿ ಬಂದೇ ಬರ್ತೀಯ ಅಂತ. MLA ಸಾಹೇಬ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಸುತ್ತಾಡೋಕೆ ನಿಂಗೆ ಟೈಮ್ ಇದೆ. ಸ್ಕೂಲ್ ಹತ್ರ ನಾನೇ ಹುಡ್ಕೊಂಬಂದೆ, ನನ್ನ ಜೊತೆ ಮಾತಾಡೋಕೆ ನಿಂಗೆ ಟೈಮ್ ಇಲ್ಲ. ಪರ್ಮನೆಂಟ್ ಆಗೋವರೆಗೂ ಮುದ್ರಕೊಂಡಿದ್ದವಳು ಈಗ ತುಂಬಾ ಚಿಗುರ್ಕೊಂಡ್ಬಿಟ್ಟಿದೆಯಾ ಅಲ್ವಾ? ಪಿತ್ತ ಜಾಸ್ತಿ ಆಗಿದೆ ನಿನಗೆ, ಅದಕ್ಕೆ ಈ ರೀತಿ ಆಡ್ತಾ ಇದೆಯಾ ನೀನು. ಯಾಕೋ ನನ್ನ ಹಿಂದೆ ಬಿದ್ದಿದ್ಯಾ? ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟೆ ಅಲ್ವಾ ನೀನು? ತುಂಬಾನೇ ಮರ್ಯಾದೆ ಹೋಯ್ತು ನಂದು. ನನ್ನ ಕಂಡ್ರೆ ನಿಂಗೆ ಗೌರವ ಬೇಡವಾ? ನೀನು ಬಯಸ್ ಬಂದಿದ್ದಕ್ಕೆ ಇದೇ ನಾನು ನೀನು ಕೊಡೋ ಹುಡುಗರೆ. ಎಂತಂತ ಮಾತಾಡ್ದೆ ನಿನ್ನ ಮಕ್ಕನ ಬಗ್ಗೆ? ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಿತ್ತ? ಮಾತಾಡೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡ್ಬೇಕು. ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ. ಅಕ್ಕ ತಂಗಿ ಜೊತೆ ಹುಟ್ಟಿಲ್ವಾ ನೀನು? ನಿಮಗೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಹೆಣ್ಮಕ್ಳು ಭಾವನೆಗಳು? ನಾನು ಮಾತಾಡ್ತಾ ಇರಲಿಲ್ಲ, ನೀನು ನಡ್ಕೊಳ್ಳೋದು ನೋಡಿ ರೇಗೋಯ್ತು, ಅದಕ್ಕೆ ಹಾಗಂದೆ. ಕೋಪ ಬರಲ್ವಾ ನನ್ನ ವಿಚಾರದಲ್ಲಿ? ನೀನು ಆ ರೀತಿ ನಡ್ಕೊಂಡ್ರೆ ನನಗೂ ಕೋಪ ಬರುತ್ತೆ. ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ. ಮರ್ಯಾದೆಯಿಂದ ಹೇಳ್ತೀನಿ, ಜಾಗ ಬಿಡು. ಯಾಕೆ ಬಿಡಬೇಕು? ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ಸಾಹೇಬ್ರನ್ನ ಹುಡ್ಕೊಂಡು ಯಾಕೆ ಹೋಗ್ತಾ ಇದೆಯಾ ನೀನು? ಹೇಳೋ ಹೇಳೋ. ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ದಾರಿ ಬಿಡು. ಮೇಘೋ, ನಿಂತ್ಕೋ ಮೇಘೋ. ಮೇಘೋ ಮೇಘೋ, ಹೇಳ್ಬಿಟ್ಟೆ ಹೋಗ್ಬೇಕು ನೀನು. ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದೀಯಾ? MLA ಸಾಹೇಬ್ರಿಂದ ಯಾಕೆ ಬಿದ್ದಿದ್ಯಾ ಹೇಳು? ಮಾತು ಮಿತಿ ಮೀರ್ತಿದೆ. ಸುಮ್ಮನೆ ನನಗೆ ಕಾಟ ಕೊಟ್ಬೇಡ, ಬಿಟ್ಬಿಡು. ಬಿಡಲ್ಲ ನಾನು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.